ಈ ದಿನ ನಮಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಅನ್ಕಂಡೀಷ್ನಲ್ ಸ್ಟೇ ಸಿಕ್ಕಿದೆ. ಯಾವುದೇ ಕಂಡೀಷನ್ ಇಲ್ದಿರ ತಾವು ನೋಡಿರ್ಬೋದು ಲಿಂಕಲ್ಲಿ ನ್ಯಾಯಾಧೀಶರು ಮಾತನಾಡುವಾಗ ಇದು ಇವರು 3 ಸಲ ಗೆದ್ದಿರೋದು. ಅದು ಒಂದು ಸಲ ಇಂಡಿಪೆಂಡೆಂಟ್ ಆಗಿ 33,000 ಲೀಡು, ಎರಡನೇ ಸಲ 16,000 ಲೀಡು, ಮೊನ್ನೆ 19,175 ಲೀಡ್ ಬಂದಿರೋದ್ರಿಂದ ಸೋತಿವರೆಲ್ಲ ಹಿಂಗೆ ಡಿಗ್ಗಿಂಗ್ ಮಾಡ್ಕೊಂಡೋಗೋ ಸರಿ ಇಲ್ಲ ಅಂತ ಆಪೋಸಿಟ್ ವಕೀಲರಿಗೂ ಹೇಳಿದರು ಕಿವಿ ಮಾತು. ಖಂಡಿತವಾಗ್ಲೂ ನ್ಯಾಯ ನನ್ನ ಕಡೆ ಇದೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಬಂದ ಒಂದು ಫಲಿತಾಂಶದಿಂದ ಖಂಡಿತವಾಗ್ಲೂ ನನಗೆ ಖುಷಿಯಾಗಿದೆ. ಹಾಗೆ ಪಾಪ ನಾನು ಒಂದು ಮಾತು ಕೇಳ್ತೀನಿ, ನಾನಂತೂ ಯಾವುದು ಅಂತ ತಪ್ಪು ಮಾಡಿಲ್ಲ. ಏನಾಗಿದೆ ಬೈ ಮಿಸ್ಟೇಕ್ ಬರೆಯುವಾಗ ಒಂಚೂರು ಬರೆಯೋದು ಮಿಸ್ಟೇಕ್ ಆಗಿದೆ. ನಾನು ಟೋಟಲಿ ಅಮೌಂಟ್ ಅಂತೂ ಕರೆಕ್ಟಾಗಿ ತೋರಿಸಿದ್ದೀನಿ. ಇದು ಯಾವ ಅಪರಾಧ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ಇವತ್ತಂತೂ ನನಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ಕಿದೆ, ಖುಷಿಯಾಗಿದೆ. ನನಗಂತೂ ನಮ್ಮ ಭಾಗದ ಜನರಿಗೆ ಪಾಪ ಸುಮಾರು ನಮ್ಮ ಜನರು ನನಗೆ ದಿನಾ ಫೋನ್ ಮಾಡಿ ಏನಾಯ್ತಾನ ಅಂತ ಇದ್ದೆ. ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ನಮ್ಮ ಪರ ದೇವರಿದ್ದಾನೆ ಅಂತ ನಾನಂತೂ ಹೇಳಕ್ಕೆ ಬಯಸ್ತೀನಪ್ಪ. ಇದುವರೆಗೂ ಕೂಡ ತಮಗೆ ಶಾಸಕರಿಗೆ ಸಿಗಬೇಕಾದಂಥ ಸವಲತ್ತುಗಳಿದೆ ಎಲ್ಲವೂ ಕೂಡ ಕಟ್ ಆಗಿತ್ತು. ಈಗ ಮತ್ತೆ ಈ ಕೋರ್ಟ್ ಆರ್ಡರಿಂದಾಗಿ ಎಲ್ಲ ಮುಂದುವರಿಯುತ್ತೆ. ಜನರ ಸೇವೆಗೂ ಕೂಡ ತಾವು ಲಭ್ಯ ಇರ್ತೀರಿ ಅನ್ನೋದು. ಹೌದು, ಯಾಕಂದರೆ ಯಾವುದೇ ಒಂದು ನ್ಯಾಯಾಧೀಶರು ತೀರ್ಪು ನೀಡಾಗ ಅದನ್ನು ಗೌರವಿಸಬೇಕು ನನ್ನ ಕರ್ತವ್ಯ. ನಾನಂತೂ ಯಾವತ್ತು ತೀರ್ಪು ಬಂತು ಆವತ್ತಿಂದ ನಾನು ಯಾವುದೇ ಒಂದು ಶಾಸಕನ ಕೆಲಸ ಮಾಡಿಲ್ಲ, ಯಾವ ಒಂದು ಮೀಟಿಂಗ್ ಆಗಲಿ ಏನೂ ಮಾಡಲಿಲ್ಲ, ಕ್ಷೇತ್ರಕ್ಕೆ ಹೋಗಲಿಲ್ಲ. ನನಗೊಂದು ನಂಬಿಕೆ ಇತ್ತು ಸುಪ್ರೀಂ ಕೋರ್ಟಲ್ಲಿ ನನ್ನ ಪರ ಗ್ಯಾರಂಟಿ ನನಗೆ ಜಯ ಸಿಗುತ್ತೆ ಅಂತ. ಆ ನಂಬಿಕೆ ಮೇಲೆ ಇವತ್ತು ಬಂದು ನಾನು ಅಪೀಲ್ ಆಗಿದೆ. ನಮ್ಮ ಪರವಾಗಿ ಕಪಿಲ್ ಸಿಬಲ್ ಸೀನಿಯರ್ ಲಾಯರು ಮತ್ತು ನಮ್ಮ ದೇವದತ್ ಕಾಮತ್ತು ಅಂತ ಜಾವಿದ್ದು ಅಂತ ಒಳ್ಳೆ ವಾದ ಮಂಡಿಸಿದರು. ಜಡ್ಜಿಗಳು ಕೂಡ ಅದಕ್ಕೆ ಕನ್ವೀನಿಯನ್ಸ್ ಆಗಿ ಇವತ್ತು ನನಗೆ ನನ್ನ ಪರವಾದಂಥ ತೀರ್ಪು ಕೊಟ್ಟಿದ್ದಾರಪ್ಪ. ಸರ್, ಇದು ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಒಂದಷ್ಟು ಆರ್ಗ್ಯುಮೆಂಟ್ಸ್ ಆಗ್ತಾ ಇತ್ತು. ನೀವು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ತೋರಿಸಿಲ್ಲ ಅನ್ನುವಂಥದ್ದನ್ನ ಅಪೋಸಿಟ್ ಇರೋ ಲಾಯರ್ಗಳು ಹೇಳ್ತಾ ಇದ್ರು. ಬೇಕಂದ್ರೆ ತಮ್ಮ ಮೀಡಿಯಾ ಮುಂದೆ ನಾನೇ ಬರ್ತೀನಿ, ಒಂದೇನಾದ್ರೂ ಬಿಟ್ಟಿದ್ರೆ ಅವ್ರೇನು ಹೇಳ್ತಾರೆ, ಡಿವೈಡ್ ಆಗಿ ಒಂದೊಂದು ತೋರಿಸ್ಬೇಕಾಗಿದೆ. 182 ಐಟಮ್ ಇದೆ. ನಾವೇನು ಮಾಡಿದ್ದೀವಿ, ಅದೆಲ್ಲ ಎಂಟಿಟೀಸು ಎಂಟರ್ಪ್ರೈಸಸ್ ಅಂತ ಮಾಡಿ ಟೋಟಲ್ ಅಮೌಂಟ್ ತೋರಿಸಿದ್ದೀವಿ. ಅವ್ರು ಕೆಲವ್ದು ಹಂಗಲ್ಲ, ನೀನು ಪರ್ಟಿಕ್ಯುಲರಾಗಿ ಒಂದೊಂದು ಬರೀಬೇಕಾಗುತ್ತೆ. ಒಂದೊಂದು ಬರೆಯೋಕ್ಕೆ ಯಾವರಿಂದ ಈಗ ಬೇರೆ ನಂದು ಪರವಾಗಿ ದೊಡ್ಡದು ಯಾರೋ ಇರುತ್ತೆ, 1000 ಐಟಮ್ ಇರುತ್ತಪ್ಪ, ಹೆಂಗೆ ಬರೀತಾರೆ? ನನ್ನ ಇಂಥ ಒಂದು ಎಂಟರ್ಪ್ರೈಸಸ್ ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ ತೋರಿಸಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ. ಅದನ್ನು ಅವ್ರು ಕೇಳಕ್ಕೆ ಬರ್ತಾರೆ. ಖಂಡಿತವಾಗ್ಲೂ ಅದು ನನ್ನ ಪರವಾಗಿ ನಾವು ಮೊದಲಿಂದ ನಾನು ಹಾಕ್ಕೊಂಡು ಬಂದಿರೋ ಅದೇ ಥರ. ನಾನು ಕೆಲವು ಸ್ನೇಹಿತರು ನಾನು ಶಾಸಕ ಮಿತ್ರಲ್ಲೂ ಕೇಳಿದ್ದೀನಿ, ಎಲ್ಲರೂ ಅದೇ ಥರ ತೋರಿಸೋದು. ಅವರು ಅದನ್ನೇನು ದೊಡ್ಡದಾಗಿ ಮಾಡೋಕ್ಕೆಲ್ರು. ಇನ್ನೊಂದು ಈಗಿರುವಂಥ ಒಬ್ಬ ಆ ಸೀನಿಯರ್ ಅಡ್ವೊಕೇಟ್ ಕೇಳ್ತಾ ಇದ್ರು, ಬರೀ ಬಗ್ನಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ತೋರಿಸಿದ್ದಾರೆ, ಲಿಕ್ಕರ್ ಬಿಸ್ನೆಸ್ ನಾನು ತೋರಿಸಿದ್ದೀನಿ. ಅವ್ರಿಗೆ ಮಾಹಿತಿ ಎಷ್ಟು ಕೊಡ್ತಾ ಇದೆ ಗೊತ್ತಿಲ್ಲ. ನಾನಂತೂ ಟೈಲ್ಸ್ ಆಗಿ ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನೇ ಅದರಲ್ಲಿ ಹಾಕಿದ್ದೀನಿ. ಎಲ್ಲ ಇದೆ ಅದರಲ್ಲಿ. ನಾನ್ಯಾವುದು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ, ಯಾವುದು ಮುಚ್ಚು ಇಟ್ಟಿಲ್ಲ, ನನಗೆ ಆ ಅವಶ್ಯಕತೆನೂ ಇಲ್ಲ. ಸರ್, ವಿಚಾರಣೆ ಏನಾದರೂ ಅಗತ್ಯವಿದ್ರೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅವ್ರಿಗೆ ಅವಕಾಶ ನೀಡ್ತೀವಿ ಅಂತ ಗೊತ್ತಿಲ್ಲ. ಅದು ನಾನು ನೋಡಲಿಲ್ಲ, ಕೊಟ್ಟಿದ್ದು ಅದಕ್ಕೆ ನಾನು ರೆಡಿ ಇದ್ದೀನಪ್ಪ. ಸೆಪ್ಟೆಂಬರ್ 7ಕ್ಕೆ ನೆಕ್ಸ್ಟ್ ಇಯರ್ ಇರ್ಬೋದಪ್ಪ. ನಾನು ಸರಿಯಾಗಿ ನೋಡೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಆದ ತಕ್ಷಣ ಹೊರಗಡೆ ಬಂದುಬಿಟ್ಟೆ, ಅದು ಆಗಿರ್ಬೋದಪ್ಪ. ನಾನು ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.